ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಶಿವರಾತ್ರಿಯಂದು ನೀವು ಯಾವ ಮಂತ್ರವನ್ನು ಜಪ ಮಾಡೋದರಿಂದ ಹಾಗೂ ಯಾವ ತಂತ್ರವನ್ನು ನೀವು ಉಪಯೋಗ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ಅಂದರೆ ಸರ್ವ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಆಮೇಲೆ ನಿಮ್ಮ ಇಷ್ಟಾರ್ಥ ಏನಿದೆ, ನಿಮ್ಮ ಮನೋಬಯಕೆ ಏನಿದೆ ಅದನ್ನು ಸಹ ಈಡೇರಿಸಬಹುದು. ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಪಂಚಾಕ್ಷರಿ ಮಂತ್ರ ಇದಾಗಿರುತ್ತೆ. ಈ ಒಂದು ಪಂಚಾಕ್ಷರಿ ಮಂತ್ರದಿಂದ ನಿಮ್ಮ ಸರ್ವ ಸಂಕಷ್ಟಗಳನ್ನು ಅಗ್ನಿಯು ಸುಟ್ಟು ಭಸ್ಮವನ್ನು ಮಾಡುತ್ತೆ. ಅಂದರೆ ಶಿವನ ಒಂದು ಈ ಪಂಚಾಕ್ಷರಿ ಮಂತ್ರದಿಂದ ನಿಮ್ಮ ಸರ್ವ ಸಂಕಷ್ಟಗಳು ಸುಟ್ಟು ಬೂದಿಯಾಗುತ್ತೆ. ನಿಮ್ಮ ಮನೋಬಯಕೆ ಏನಿದೆ ಅದು ಪರಿಪೂರ್ಣವಾಗಿ ಈಡೇರುತ್ತೆ. ಆದರೆ ನೀವು ಮಾಡಬೇಕಾದಂತಹ ಕೆಲಸ ಏನಂದರೆ, ಶಿವರಾತ್ರಿ ಮೊದಲನೇ ದಿನದಿಂದ ಹಿಡಿದುಕೊಂಡು 5 ದಿನಗಳವರೆಗೆ ನೀವು ಈ ಒಂದು ಮಂತ್ರವನ್ನು ಹಾಗೂ ತಂತ್ರವನ್ನು ನೀವು ಮಾಡಬೇಕಾಗತ್ತೆ. ಯಾವ ಥರ ಅಂದರೆ, ಬಿಲ್ವಪತ್ರೆ ಮರಕ್ಕೆ ನೀವು ಹೋಗಿ ಪೂಜೆ ಪುನಸ್ಕಾರವನ್ನು ಮಾಡಿ 11 ಬಿಲ್ವ ಪತ್ರೆಗಳನ್ನಾಗಲಿ ಅಥವಾ 21 ಆಗಲಿ ಅಥವಾ 108 ಆಗಲಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಲ್ವಪತ್ರೆ ಎಲೆಗಳನ್ನು ಹಾಗೂ ಬಿಲ್ವಪತ್ರೆ ಕಡ್ಡಿಯನ್ನು, ಒಣಗಿದ ಕಡ್ಡಿಯನ್ನು ತೆಗೆದುಕೊಂಡು ನೀವು ಬರಬೇಕು. ಬಂದಾದ ಮೇಲೆ ಶಿವಲಿಂಗಕ್ಕೆ, ನಿಮ್ಮ ಮನೆಯಲ್ಲಿ ಇರುವಂತಹ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ, ಆಮೇಲೆ ಅರಿಶಿಣದಿಂದ ಅಭಿಷೇಕವನ್ನು ಮಾಡಿ, ಕುಂಕುಮದಿಂದ ಅಭಿಷೇಕವನ್ನು ಮಾಡಿ, ಅಷ್ಟಗಂಧದಿಂದ ಅಭಿಷೇಕವನ್ನು ಮಾಡಿ, ಆಮೇಲೆ ಸ್ವಚ್ಛವಾದಂತಹ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿದ ಮೇಲೆ ಇಲ್ಲಿ ತೋರಿಸ್ತಿರುವಂತಹ ಮಂತ್ರ ಅಷ್ಟಗಂಧದಿಂದ ಶಾಯಿಯನ್ನು ಮಾಡಿಕೊಂಡು ಬಿಲ್ವಪತ್ರೆ ಕಡ್ಡಿಯಿಂದ ಬಿಲ್ವಪತ್ರೆಯ ಎಲೆಗಳ ಮೇಲೆ ರಂ ರಂ ಶಿವಂ ಓಂ ನಮಃ ಅಂತ ನೀವು ಬೀಜಾಕ್ಷರ ಮಂತ್ರವನ್ನು ಬರಿಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಲೆಗಳ ಮೇಲೆ, ಬಿಲ್ವ ಎಲೆಗಳ ಮೇಲೆ ಬರೆಯಿರಿ. 11, 21 ಅಥವಾ 108, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಿಲ್ವ ಎಲೆಗಳ ಮೇಲೆ ಬರೆದು ಶಿವನಿಗೆ ನೀವು ಅರ್ಪಣೆಯನ್ನು ಮಾಡಬೇಕು. ಆ ಬಿಲ್ವ ಎಲೆಗಳನ್ನು ತೆಗೆದುಕೊಂಡು ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. ರಂ ರಂ ಶಿವಂ ಓಂ ನಮಃ ಅಂತ ಇದೇ ಮಂತ್ರವನ್ನು ನೀವು ಜಪವನ್ನು ಮಾಡುತ್ತಾ ಶಿವನಿಗೆ ಆ ಬಿಲ್ವಪತ್ರೆ ಎಲೆಗಳನ್ನು ಅರ್ಪಣೆಯನ್ನು ಮಾಡಬೇಕು. ಮಾಡಿದ ಮೇಲೆ ಅಂದ್ರೇನು, ಮಾಡೋಕ್ಕಿಂತ ಮುಂಚೆ ನೀವು ನಿಮಗೆ ಏನು ಸಂಕಷ್ಟ ಕಾಡ್ತಿದೆ, ನಿಮಗೆ ಏನು ತೊಂದರೆ ಕಾಡ್ತಿದೆ ಅದನ್ನು ಪರಿಹಾರ ಮಾಡು, ನನ್ನ ಮನೋಬಯಕೆ ಇಂಥದ್ದಿದೆ ಅದನ್ನು ನೀನು ಈಡೇರಿಸು ಅಂತ ನೀವು ಮಹಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮೊದಲು ಸಂಕಲ್ಪವನ್ನು ಮಾಡಿಕೊಂಡಾದ ಮೇಲೆ ನೀವು ಈ ಒಂದು ಮಂತ್ರ ತಂತ್ರ ಪೂಜೆ ವಿಧಾನವನ್ನು ಮಾಡಿದರೆ ತುಂಬಾ ಪವರ್ಫುಲ್ ಆಗಿರುವಂತಹ ರಿಸಲ್ಟ್ ಅನ್ನೋದು ನಿಮಗೆ ಬರುತ್ತೆ. ಆ ಒಣಗಿದ ಕಡ್ಡಿಯನ್ನು ಏನು ತೆಗೆದುಕೊಂಡು ಬಂದಿರ್ತೀರ, ಆ ಒಣಗಿದ ಕಡ್ಡಿಗೆ ಕೆಂಪು ದಾರವನ್ನು ನೀವು ಚೆನ್ನಾಗಿ ಸುತ್ತಬೇಕು. ಚೆನ್ನಾಗಿ ಸುತ್ತಿ ಒಂದು ದೀಪದ ಪಣತೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಾಕಿ, ಆಮೇಲೆ ಕರಿ ಎಳ್ಳನ್ನು ಹಾಕಿ, ಆಮೇಲೆ ಬಿಲ್ವ ಎಲೆಯನ್ನು, ಅಂದ್ರೇನು ರಂ ರಂ ಶಿವಂ ಓಂ ನಮಃ ಅಂತ ಏನು ಬರೆದಿರ್ತೀರ ನೀವು ಬಿಲ್ವ ಎಲೆಯ ಮೇಲೆ, ಆ ಎಲೆಯನ್ನು ನೀವು ಆ ಒಂದು ಪಣತೆಯೊಳಗೆ ಹಾಕಿ ಅದರಲ್ಲಿ ಹಸುವಿನ ತುಪ್ಪ ಅಂದರೆ ಆಕಳ ತುಪ್ಪ, ಶುದ್ಧವಾಗಿರುವಂತಹ ಆಕಳ ತುಪ್ಪವನ್ನು ನೀವು ಹಾಕಿ ಆ ಒಂದು ಕೆಂಪು ದಾರವನ್ನು ಏನು ಸುತ್ತಿರ್ತೀರ ಅದನ್ನೇ ನೀವು ಬತ್ತಿಯನ್ನಾಗಿ ಮಾಡಬೇಕು. ಬತ್ತಿಯನ್ನಾಗಿ ಮಾಡಿ ದೀಪವನ್ನು ನೀವು ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. ಅರ್ಪಣೆಯನ್ನು ಮಾಡಿದ ಮೇಲೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು 108 ಬಾರಿ ಮಾಡಿದರೆ ತುಂಬಾ ಶ್ರೇಷ್ಠವಾದಂತಹ ಫಲಿತಾಂಶ ಅನ್ನೋದು ಬರುತ್ತೆ. ರಂ ರಂ ಶಿವಂ ಓಂ ನಮಃ, ರಂ ರಂ ಶಿವಂ ಓಂ ನಮಃ ಅಂತ ನೀವು ಬೀಜಾಕ್ಷರ ಮಂತ್ರವನ್ನು, ಈ ಪಂಚಾಕ್ಷರಿ ಮಂತ್ರವನ್ನು ನೀವು ನುಡಿಬೇಕು 108 ಬಾರಿ. ಆ ಥರ ನೀವು ನುಡಿದಿದ್ದೇ ಆದರೆ, ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಎಷ್ಟು ದಿನಗಳವರೆಗೆ ಮಾಡಬೇಕು? 5 ದಿನಗಳವರೆಗೆ ನೀವು
ಮಾಡಬೇಕು. ಈ ಥರ ಮಾಡಿದ್ದೇ ಆದರೆ ನಿಮ್ಮ ಸರ್ವ ಸಂಕಷ್ಟ ಏನೇ ಇರಲಿ, ನಿಮಗೆ ಎಂಥದ್ದೇ ವಾಮಾಚಾರ ಪ್ರಯೋಗ ಆಗಿರಲಿ, ನಿಮಗೆ ಎಂಥದ್ದೇ ತೊಂದರೆ ಅನ್ನೋದು ಇರಲಿ, ಎಲ್ಲನೂ ಪರಿಹಾರ ಅನ್ನೋದು ಆಗುತ್ತೆ. ಆಮೇಲೆ ನಿಮ್ಮ ಮನೋಬಯಕೆ ಏನಿದೆ, ಸರ್ವ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಶಕ್ತಿ ಶಿವನಲ್ಲಿ ಅಡಗಿದೆ. ನಿಮ್ಮ ಸರ್ವ ಸಂಕಷ್ಟಗಳನ್ನೆಲ್ಲವನ್ನು ನಾಶ ಮಾಡಿ ನಿಮ್ಮ ಮನೋಬಯಕೆ ಏನಿದೆ, ನಿಮ್ಮ ಇಷ್ಟಾರ್ಥ ಏನಿದೆ ಅದು ಸಹ ಈಡೇರುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆ ಬರುವುದಿಲ್ಲ, ಹಣದ ಕೊರತೆ ಎಂದಿಗೂ ಬರುವುದಿಲ್ಲ. ಈ ಒಂದು ತಂತ್ರವನ್ನು ಮಾಡೋದರಿಂದ, ಈ ಒಂದು ಪೂಜಾ ವಿಧಾನವನ್ನು ಮಾಡೋದರಿಂದ ತುಂಬಾ ಶ್ರೇಷ್ಠವಾದಂತಹ ಫಲಿತಾಂಶ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಜ್ಯೋತಿ ಅನ್ನೋದು ಬೆಳಗುತ್ತೆ. ಅಷ್ಟೊಂದು ಶ್ರೇಷ್ಠವಾಗಿರುವಂತಹ ಒಂದು ಶಿವ ಪಂಚಾಕ್ಷರಿ ಮಂತ್ರ ಇದಾಗಿರುತ್ತೆ. ಆಮೇಲೆ ಶಿವನ ಪೂಜೆ ಮಾಡುವಂತಹ ಒಂದು ತಂತ್ರ ಪ್ರಯೋಗ ಇದಾಗಿರುತ್ತೆ. ನೀವು ಶಿವರಾತ್ರಿಯ ಮೊದಲನೇ ದಿನದಿಂದ ಹಿಡಿದುಕೊಂಡು 5 ದಿನಗಳವರೆಗೆ ನೀವು ಈ ಒಂದು ವಿಧಾನವನ್ನು ತಪ್ಪದೇ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ತುಂಬಾ ಪರಿಪೂರ್ಣವಾಗಿ ಆಗುತ್ತೆ. ನಿಮ್ಮ ಸರ್ವ ಸಂಕಷ್ಟಗಳು ಎಲ್ಲನೂ ಪರಿಹಾರ ಅನ್ನೋದು ಆಗುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಒಂದು ವಿಧಾನ ಇದು. ಪೂರ್ವಕಾಲದಲ್ಲಿ ಋಷಿಮುನಿಗಳು ಆಚರಣೆ ಮಾಡಿದಂತಹ ಒಂದು ವಿಧಾನ ಇದಾಗಿರುತ್ತೆ. ತುಂಬಾ ಶ್ರೇಷ್ಠವಾಗಿರುವಂತಹ ಫಲಿತಾಂಶ ಅನ್ನೋದು ನಿಮಗೆ ಸಿಗುತ್ತೆ. ಇಂತಹ ವಿದ್ಯೆಗಳನ್ನು, ಮಂತ್ರಗಳನ್ನು, ತಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.